ಆದ್ಲ ಲಗ್ನ ಪತ್ರಿಕೆ? ದಣ್ಯಾರ, ನಮ್ಮ ಹೊಲದಾಗ ಕಲ್ಯಾಣ ಒಬ್ಬ ಕೆಲಸ ಮಾಡ್ತಿದ್ರಿ, ಬಹುಶಃ ನೀವು ಮರ್ತಿರ್ಬೇಕು. ನಿನ್ನೆ ಅವ್ರ ಮಗಳ ಮದುವೆ ಸೆಟ್ ಆಗೈತ್ರಿ. ಹಳೆಯ ಬೆಂಗಳೂರಿನಾಗ ಕೆಲಸ ಮಾಡ್ತಾನೆ ರೀ, ಇಂಜಿನಿಯರ್. ತಿಂಗಳಿಗೆ 70,000 ಪಗಾರ ಎಣಿಸ್ತಾನೆ. ಆ ಕಲ್ಯಾಣ ಬಂದು ಮದುವೆ ಕಾರ್ಡ್ ಕೊಟ್ಟೋಗ್ಯಾನ ನೋಡ್ರಿ. ಯವ್ವ, ನಮ್ಮ ತೋಟದಲ್ಲಿ ಕೆಲಸ ಮಾಡೋನ್ ಮಗಳಿಗೆ ಎಂಥ ಗಂಡು ಸಿಕ್ಕೊಂಡು ನೋಡವ. ನಮ್ಮ ಮನೆ ಬರೋನು ಅದೇ. ಹೌದ್ ಕಡ್ಲ, ಗಿಣಿನ ಸಂದಾಗ ಸಾಕು ಮಡಗಿದ್ರೆ ಗಿಡ್ಗ ಬಂದು ಎತ್ಕೊಂಡು ಹೋಯ್ತಂತೆ. ಹಂಗಾಯ್ತು ನಮ್ಮ ಕತೆ. ಏನು ಮಾಡೋಕ್ಕಾದವ? ಅದಕ್ಕೆ ಅಂತಾನೆ ಕಾತ್ಕೊಂಡಿರ್ತವೆ ಇಂಥ ರಾಣ ಹದ್ದುಗಳು. ನೋಡಿ, ಇಷ್ಟು ದಿನ ನೀವು ನಿಮ್ಮ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ರಿ, ನಾನು ಸುಮ್ಮನೆ ಇದ್ದೆ. ಯಾಕೆಂದರೆ ನನ್ನ ಪರಿಸ್ಥಿತಿನೂ ಹಾಗಿತ್ತು. ಆದರೆ ಇನ್ನು ಮುಂದೆ ಹಾಗಿರೋದಿಲ್ಲ. ನಾನು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ ಸ್ಟಾರ್ಟಪ್ ಶುರು ಆಗುತ್ತೆ. ಹೌದು ಅಪ್ಪ, ನನ್ನ ಗಂಡ ಹರೀಶ್ ಏನು ಅನ್ನೋದು ಇನ್ನು ಸ್ವಲ್ಪ ದಿನದಲ್ಲೇ ಎಲ್ರಿಗೂ ಗೊತ್ತಾಗತ್ತೆ. ಆಗ ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ, ನೋಡ್ತಾ ಇರಿ. ಪ್ರಪಂಚನೇ ಹೀಗೆ. ಗೆಲ್ತೀವಿ ಅಂದರೆ ಕ್ಯಾರೆ ಅನ್ನಲ್ಲ, ಗೆದ್ದ ಮೇಲೆ ತಲೆಗೊಂದು ಮಾತಾಡುತ್ತೆ. ಸಿಂಚು, ಅಳಿಯಂದ್ರೆ ಕರ್ಕೊಂಡು ಒಳಗೋಗು. ನೀವು ಒಳಗೋಗಿ ಹೋಗಪ್ಪ. ನೋಡ್ದಿಯನ್ಲ ಮಗ, ಶುರು ಮಾಡಕ್ ಮುಂಚೆನೆ ಹಿಂಗೆ, ಇನ್ ಶುರು ಮಾಡಿದ್ಮೇಲೆ ಇನ್ನೆಂಗೋ. ಬಡ್ಡಿ ಆಯ್ದ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಒಟ್ಟಿನಲ್ಲಿ ನಮ್ಮ ಮಗಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಣವ. ಆಟೆಯ ಅತ್ತೆ, ಅಡುಗೆ ನಿಜವಾಗೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದರೆ ಇನ್ನೂ ಹೆಚ್ಚು ಸಂತೋಷ ಆಗಿರೋದು ನನಗೆ. ವೆಂಕಿ, ಇದೇನ್ ವೆಂಕಿ, ಹಬ್ಬದ ದಿನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಯಾಕಣ್ಣ, ಏನಾಯ್ತು? ಇವತ್ತು ಹಬ್ಬ ಅಲ್ವಾ, ಅಮ್ಮಂಗೆ ಗಿಫ್ಟ್ ತಂದಿದೀಯಾ, ಅದನ್ನ ಕೊಡಕ್ ಬಂದ್ಯಾ? ವೆಂಕಿ, ಅವ್ರಿಗೆ ಮಾತ್ರಣ, ನಮಗೇನು ಕೊಡೋದಿಲ್ವಾ? ಈ ಮನೆ ಮಗಳು ನಾನು, ಹಬ್ಬಕ್ಕೆ ಬಂದಿದ್ದೀನಿ, ನನಗೂ ಏನಾದರೂ ಕೊಡಬೇಕು. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ವೆಂಕಿ ಏನೋ ಹೇಳೋಕೆ ಹೊರಟಿದ್ದಾನೆ. ವೆಂಕಿ, ಅದೇನೋ ಹೇಳೋಕೆ ಹೊರಟಿದೆಯಲ್ಲ, ಹೇಳು. ಸಂಬಳನಾ? ಖುಷಿ ಪಡೆ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ವೆಂಕಿ. ಇದು ನೀನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಇದು ನೀನೇ ಇಟ್ಕೋಬೇಕು. ತಗೋ. ವೆಂಕಿ, ಅದರಲ್ಲಿ ದುಡ್ಡು ಎಷ್ಟಿದೆಯಾ? 12,000 ಇದೆಯಂತೆ ಅತ್ತೆ. 12,000ನಾ? ಪರವಾಗಿಲ್ಲ ವೆಂಕಿ, ನೀನು ದುಡಿಯೋದಾಗ್ಬಿಟ್ಟಿಲ್ಲ. ಬರೀ 12,000ಕ್ಕೆ ಇಷ್ಟು ಖುಷಿ ಪಡ್ತಿದ್ದಾರೆ. ಇನ್ನು ಲಕ್ಷ ತಂದ್ಕೊಟ್ಟಿದ್ರೆ ತಲೆ ಮೇಲೆ ಹೊತ್ಕೊಂಡು ಕೂರಿಸ್ತಿದ್ರೆ. ವೆಂಕಿ, ಇಷ್ಟು ದಿನ ನಿನಗೆ ಕೆಲಸ ಮಾಡಕ್ ಬರಲ್ಲ, ನಿನಗೆ ದುಡಿಯೋ ಯೋಗ್ಯತೆ ಇಲ್ಲ ಅಂತ ಈ ಮನೇಲೆಲ್ಲ ಹೇಳೋರು.
ಅವರು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ನೀನ್ ಹೀಗೆ ಎಲ್ರ ಹಾಗೆ ದುಡಿತಿರು. ನಿನ್ ಶಕ್ತಿ ಮೀರಿ ದುಡಿತಾ ಇದೀಯಾ. ನನ್ಗಿಷ್ಟು ಸಾಕು. ಅಣ್ಣ ಸೂಪರ್. ನೀನು ಎಲ್ರ ತರ ದುಡಿಬೋದು ಅಂತ ತೋರಿಸ್ಬಿಟ್ಟೆ. ಇನ್ಮೇಲೆ ಹೀಗೆ ಚೆನ್ನಾಗಿ ಸಂಪಾದನೆ ಮಾಡು. ಹಾ, ಬೆಂಕಿ, ಮೊದಲನೇ ಸಂಬಳನ ಅಮ್ಮಂಗೆ ಕೊಟ್ಟಿದ್ಯಾ. ನೆಕ್ಸ್ಟು 2ನೇ ಸಲ ಸಂಬಳ ಬರುತ್ತಲ್ಲ, ಅದನ್ನ ನನಗೆ ಕೊಡು. ನಿನ್ನ ಹೆಸರು ಹೇಳ್ಕೊಂಡು ನಾವೇನಾದ್ರು ತಗೋತೀವಿ. ಅಕ್ಕ, ಭಾವ ಕೊಡೋ ದುಡ್ಡು ಸಾಕಾಗಲ್ವಾ? ವೆಂಕಿ ಅಣ್ಣನ ದುಡ್ಡು ಬೇಕಾ? ಭಾವನಾ, ಇವ್ರು ಏನೇ ಮಾಡಿಸ್ಕೊಟ್ರು, ಏನೇ ತಂದ್ಕೊಟ್ರು ತವ್ರ ಮನೆದು ಅಂತ ಆಗುತ್ತಾ? ಅದಕ್ಕೆ ನಿನ್ ಪ್ರಕಾರ ಭಾವ ಕೊಟ್ಟಿದ್ದ ದುಡ್ಡು ಈಸಿಯಾಗಿ ಖರ್ಚು ಮಾಡೋಕ್ಕಾಗಲ್ಲ, ತವ್ರ ಮನೆ ದುಡ್ಡು ಈಸಿಯಾಗಿ ಖರ್ಚು ಮಾಡ್ಬೋದು ಅಂತನಾ? ಹೇ ಮಂಗಳ, ಪಾಪ ವೆಂಕಿ ಈಗ ತಾನೇ ದುಡಿಯೋಕೆ ಶುರು ಮಾಡಿದ್ದಾನೆ. ಆಗಲೇ ಅವನ ಹತ್ರ ಕಿತ್ಕೊಳಕ್ ನೋಡ್ತೀಯಲ್ಲೇ, ಸುಮ್ಮನೆ ಇನ್ನೂ ಸ್ವಲ್ಪ ಸುಮ್ಮನೆ. ಎಷ್ಟಾಗುತ್ತೋ ಅಷ್ಟು ತೊಗೊಂಡ್ಬಿಡ್ಬೇಕು, ಆಮೇಲೆ ಸಿಗುತ್ತಾ? ವೆಂಕಿ, ಮನೆ ಖರ್ಚಿಗೆ 5,000 ಸಾಕು. ಉಳ್ದಿರೋ ದುಡ್ಡು ನಿನ್ ಖರ್ಚಿಗೆ ಅಂತ ಇಟ್ಕೋ. ಅಣ್ಣ, ನೀನು ಹೊರಗೆ ಹೋಗ್ತಾ ಇರ್ತೀಯ, ನಿನ್ನ ಖರ್ಚಿಗೆ ಬೇಕಾಗತ್ತೆ, ಇಟ್ಕೋ. ಹೌದು ವೆಂಕಿ, ಇಟ್ಕೊಳ್ಳೋ. ದಿನ 10 ರೂಪಾಯಿ ಸಾಕಾ? ಸರಿ, ಇನ್ಮೇಲೆ ವೆಂಕಿಗೆ ದುಡಿಯೋಕ್ಕಾಗದೇ ಇರೋನು, ಕೆಲ್ಸಕ್ಕೆ ಬಾರದೇ ಇರೋನು ಅಂತೆಲ್ಲ ಹಂಗಿಸ್ಬೇಡಿ. ಈಗ ಅವನು ಎಲ್ಲರ ಥರ ದುಡಿತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ. ನಾನು ಅವನಿಗೆ ಹಾಗೆಲ್ಲ ಹೇಳಿದ್ದಕ್ಕೆ ಅವನಿಗೆ ದುಡಿಯೋದಕ್ಕೆ ಛಲ ಬಂದಿದ್ದು. ಬರೀ ಹೊಗಳತಾನೆ ಇದ್ದಿದ್ರೆ ಅವನ ಜೀವನದಲ್ಲಿ ಉದ್ಧಾರನೇ ಆಗ್ತಿರ್ಲಿಲ್ಲ. ನಾನು ಅವನಿಗೆ ಬೈದಿದ್ದಲ್ಲ, ಅವನಿಗೆ ದುಡಿಯೋದಕ್ಕೆ ಮೋಟಿವೇಶನ್ ಕೊಟ್ಟಿದ್ದು. ಅರ್ಥ ಮಾಡ್ಕೊಳ್ಳಿ. ಅನ್ನೋದೆಲ್ಲ ಅಂದ್ಬಿಡೋದು, ಆಮೇಲೆ ಅದಕ್ಕೇನೋ ಒಂದು ಹೆಸರಿಟ್ಟು ಹೋಗ್ಬಿಡೋದು. ವೆಂಕಿ, ಅವ್ರು ಅಂದಿದ್ದಕ್ಕೆಲ್ಲ ನೀನೇನು ಅನ್ಕೋಬೇಡ. ನೀನು ಕೆಲ್ಸಕ್ಕೆ ಹೋಗ್ತಾ ಇರೋದು ನಂಗೆ ತುಂಬ ಖುಷಿಯಾಗಿದೆ. ನಿನ್ನಿಂದ ಮನೆಗೂ ಸ್ವಲ್ಪ ಸಹಾಯ ಆಗುತ್ತೆ. ನಿಂಗೆ ಒಳ್ಳೇದಾಗಲಿ. ಅಜ್ಜಿಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ತಂದ್ಕೊಡ್ತೀನಿ ನಿನ್ ದುಡ್ಡಿಂದ. ಬೆಂಕಿ, ಬಾಮ್ಮ ಇಲ್ಲಿ. ಬೆಂಕಿ, ನಿನಗೆ ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿನೋ, ನಿನಗೆ ಯಾವ ದೃಷ್ಟಿನೂ ತಗಲ್ಬಾರ್ದ. ಮಾವ, ಬೆಂಕಿಯವರು ನಿಮ್ಮೆಲ್ಲರ ಮುದ್ದಿನ ಮಗ ಅನ್ಸುತ್ತಲ್ಲ, ಅದಕ್ಕೆ ನೀವೆಲ್ಲರೂ ಅವರನ್ನು ಅಷ್ಟೊಂದು ಪ್ರೀತಿಯಿಂದ ನೋಡ್ಕೋತೀರಿ ಅಲ್ಲ? ಹೌದು ಅಳಿ, ಅಂದರೆ ಅವನ ಕಂಡ್ರೆ ನಮಗೆಲ್ಲ ತುಂಬ ಪ್ರೀತಿ. ಅವನು ನಮಗೆ ದೇವ್ರು ಕೊಟ್ಟ ಮಗ. ದೇವರು ಕೊಟ್ಟ ಮಗ ಅರ್ಥ ಆಗಲಿಲ್ಲ ಮಾವ. ಅಂದರೆ ಅವನು ನಮ್ಮ ಸ್ವಂತ ಮಗ ಅಲ್ಲ. ಅಂದರೆ ಅಂದರೆ ಇವನನ್ನ ದತ್ತು ತಗೊಂಡಿದ್ದು ಅಳಿ ಅಂದರೆ. ಆದರೆ ನಾವು ಯಾವತ್ತೂ ಅವನನ್ನು ಆ ದೃಷ್ಟಿಯಿಂದ ನೋಡಿಲ್ಲ. ಕೆಟ್ಟ ಮಕ್ಕಳಿಗಿಂತ ಇನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ವೆಂಕಿ ಇದೇ ಊರವನು. ಅವನು ಹುಟ್ಟಿದಾಗ ಅವ್ರ ತಂದೆ ತಾಯಿ ತೀರ್ಕೊಂಡ್ಬಿಟ್ರು. ಅವ್ರ ಮನೆಯವರು ಅವನ ಆಶ್ರಮಕ್ಕೆ ಸೇರಿಸಿದ್ರು. ನಾನು ಲಕ್ಷ್ಮಿ ಮದುವೆ ಆದಾಗ ಸುಮಾರು ವರ್ಷ ನಮಗೆ ಮಕ್ಕಳಾಗಲಿಲ್ಲ. ಆಶ್ರಮಕ್ಕೆ ಹೋಗಿ ಅವನನ್ನು ದತ್ತು ತಗೊಂಡು ಅವನ ಕಾಲ್ಗುಣ ಅವನ ಮನೆಗೆ ಬಂದ ಮೇಲೆ ನಮಗೆ ಮಕ್ಕಳಾದವು.
ಆದರೂ ವೆಂಕಿನೇ ನಮಗೆ ಹಿರಿ ಮಗ. ಆಶ್ರಮ ಅಂದ್ರಲ್ಲ, ಯಾವ ಆಶ್ರಮ ಮಾವ? ಅದೇ ಹೇಳಿ ಅಂದರೆ ನೀವಿದ್ರಲ್ಲ ಅದೇ ಆಶ್ರಮ. ಜಯಂತು ಬಹಳ ಒಳ್ಳೆ ಹುಡುಗ, ಗುರು ಹಿರಿಯರಂದ್ರೆ ಬಹಳ ಪ್ರೀತಿ ಗೌರವ. ನೀನು ಹೇಳಿದಾಗ ಹೇಳಿದ್ದೀನಿ. ಥ್ಯಾಂಕ್ ಯು. ಎಲ್ಲಿ ನೀವು ದೇವರು ದೇವರು ಅಂತ ನಿಜ ಹೇಳ್ಬಿಡ್ತೀರೇನೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಿಮಗೂ ಈ ಮಕ್ಕಳು ಕಂಡ್ರೆ ನನ್ನಷ್ಟೇ ಪ್ರೀತಿ ಇದೆ ಅಂತ ಆಯಿತು. ವೆರಿ ಗುಡ್. ಚಾಕ್ಲೇಟ್ ಮಕ್ಕಳ, ಬಾಯ್. ಫಾದರ್, ಮುಂದೆ ಯಾವುದು ಹೆಚ್ಚು ಕಮ್ಮಿ ಆಗದೆ ಇರಲಿ ಅಂತ Take care, father. Take care. ನಂಬಕ್ಕೆ ಆಗ್ತಿಲ್ಲ ಮಾವ. ಅದು ನಿಮ್ಮ ಬಗ್ಗೆ ವಿಚಾರಿಸಕ್ಕೆ ಅಂತ ಆಶ್ರಮಕ್ಕೆ ಬಂದಿದ್ನಲ್ಲ, ಆಗ್ಲೇ ಗೊತ್ತಾಗಿದ್ದು ನೀವು ವೆಂಕಿ ಒಂದೇ ಆಶ್ರಮದಲ್ಲಿ ಇದ್ದಿದ್ದು ಅಂತ. ಎಂಥ ಕೋಇನ್ಸಿಡೆನ್ಸ್ ನೋಡಿ ಮಾವ. ನಾವಿಬ್ರು ಒಂದೇ ಆಶ್ರಮದಲ್ಲಿದ್ರು ಒಬ್ಬರು ಮುಖನೊಬ್ರು ನೋಡ್ಕೊಂಡೇ ಇಲ್ಲ. ಇಲ್ಲ, ಅದು ಸಾಧ್ಯ ಇಲ್ಲ ಬಿಡಿ. ವೆಂಕಿ ನಮ್ಮ ಮನೆಗೆ ಕರ್ಕೊಂಡ್ಬಂದಾಗ ಅವನು ತುಂಬ ಚಿಕ್ಕ ಹುಡುಗ, ನೀವು ನೋಡಿದ್ರು ನೆನಪಿರೋಕೆ ಸಾಧ್ಯನೇ ಇಲ್ಲ. ಅದು ಸರಿ ಅನ್ನಿ. ನೀವೆಲ್ಲರೂ ಅವರನ್ನ ಪ್ರೀತಿಯಿಂದ ವೆಂಕಿ ಅಂತ ಕರಿತೀರಿ. ಹಾಗಾದ್ರೆ ಅವ್ರ ಹೆಸರು ವೆಂಕಟರಮಣ, ವೆಂಕಟೇಶ್, ವೆಂಕಟ್ ಅಲ್ಲ. ಅವನ ನಿಜವಾದ ಹೆಸರು ವೆಂಕಿ ಅಲ್ಲ. ಹರಿ, ನಮ್ಮ ಮನೆಯವ್ರು ಹೀಗೆ ಮಾತಾಡಿದ್ರು ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಇಲ್ಲ ಬೇಬಿ, ನಾನು ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಸುಮ್ಮನೆ ಕೂತ್ಕೊಂಡು ಏನು ಮಾಡದೇ ಇದ್ರೆ ಅವ್ರ ಹತ್ರ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಹರಿ, ಯಾಕೆ ಹಾಗೆ ಅನ್ಕೋತೀಯ? ಇಟ್ಸ್ ಓಕೆ ಬೇಬಿ. ನೋಡು, ನಮ್ಮಮ್ಮ ಮತ್ತು ನೀವಿಬ್ಬರೇ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿರೋದು. ನಾನಂತೂ ನಿಮ್ಮಿಬ್ಬರ ನಂಬಿಕೆನ ಖಂಡಿತ ಉಳಿಸ್ಕೋತೀನಿ. ನಂಗೆ ಗೊತ್ತು ಬೇಬಿ, ನಿನ್ ಗೆದ್ದೆ ಗೆಲ್ತೀಯ. ಲೇಟ್ ಆದರೂ ಪರವಾಗಿಲ್ಲ. ಈ ಜನಗಳ ಮಾತಿಗೆ ನಿನ್ ಕಿವಿ ಕೊಡಬೇಡ. ಏನಾದರೂ ಸಾಧನೆ ಮಾಡೇ ಮಾಡ್ತೀನಿ ಅಂತ ಛಲ ಇದೆಯಲ್ಲ, ನನಗದೇ ತುಂಬ ಇಷ್ಟ. ಥ್ಯಾಂಕ್ ಯು. ಆಶ್ರಮ ಅಂದ್ರಲ್ಲ, ಯಾವ ಆಶ್ರಮ ಮಾವ? ಅದೇ ಹೇಳಿ ಅಂದ್ರೆ ನೀವಿದ್ರಲ್ಲ ಅದೇ ಆಶ್ರಮ. ಅವನ ನಿಜವಾದ ಹೆಸರು ವೆಂಕಿ ಅಲ್ಲ, ಅರ್ಜುನ್ ಅಂತ.
ಮಾಡ್ತಿದ್ದೀರಾ? ಅಯ್ಯೋ ಏನಿಷ್ಟು ಬೆವರ್ತಿದ್ದೀರಾ? ಫ್ಯಾನ್ ಹಾಕೊಳ್ಳುತ್ತೇನೆ. ಅದು ಈಗ ತಾನೇ ಹೊಟ್ಟೆ ತುಂಬ ಊಟ ಮಾಡಿದ್ದೀನಲ್ಲ, ಅದಕ್ಕೆ ಹಾಗಾಗ್ತಾ ಇದೆ ಅಷ್ಟೇ. ಅದೇ ಮತ್ತೆ ಮಧ್ಯಾಹ್ನ ಊಟ ಜಾಸ್ತಿ ಆಯಿತು ಅಂತ ಸ್ವಲ್ಪ ತಿಂದು ಈಗ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದೀರಾ? ಪ್ರೀತಿಯಿಂದ ಒಂದು ತುತ್ತು ತಿಂದ್ರೇ ಹೊಟ್ಟೆ ತುಂಬುತ್ತೆ ಅಂತಾರೆ. ಅಂಥದ್ರಲ್ಲಿ ನಿಮ್ಮ ಮನೆಯವರೆಲ್ಲ ಸೇರಿ ಅಷ್ಟೊಂದು ಪ್ರೀತಿಯಿಂದ ಬಡಿಸಿದ್ರೆ ಬರೀ ಹೊಟ್ಟೆ ಅಲ್ಲ, ಮನಸ್ಸು ತುಂಬಿದೆ. ನೀವು ನಮ್ಮ ಮನೆಯವ್ರನ್ನ ಎಷ್ಟು ಹಚ್ಕೊಂಡಿದ್ದೀರಾ ಅಲ್ವಾ? ಈಗ ನನಗೆ ಅವ್ರನ್ನ ಬಿಟ್ಟು ಇನ್ನು ಯಾರಿದ್ದಾರೆ ಜಾನ್ವಿಯವರೇ? ಇನ್ನು ಮುಂದೆ ಅವರೇ ನನಗೆಲ್ಲ. ಅಂಥ ಪ್ರೀತಿನ ಕಳ್ಕೊಳಕ್ಕಾಗತ್ತಾ? ನೀವು ನಮ್ಮ ಮನೆಯವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡು ನನಗೆ ಅಳಿಯನಾಗಿರೋದು. ಜಾನ್ವಿಯವರೇ, ನೀವು ತುಂಬ ಖುಷಿಯಾಗಿದ್ದೀರಿ. ಈಗ ನಾನು ಹೇಳೋ ವಿಷಯದಿಂದ ನಿಮಗೆ ಬೇಜಾರಾಗಬಹುದು. ನೀವೇನು ಹೇಳಿದ್ರು ನಂಗೆ ಯಾವ ಬೇಜಾರು ಇಲ್ಲ. ಅದೇನು ಅಂತ ಹೇಳಿ. ಬನ್ನಿ. ನನಗೆ ನಾಳೆ ಬೆಳಗ್ಗೆ ಅರ್ಜೆಂಟ್ ಕೆಲಸ ಬಂದಿದೆ. ಯಾರೋ ಕ್ಲೈಂಟ್ಸ್ ಬಂದುಬಿಟ್ಟಿದ್ದಾರಂತೆ. ಹ್ಯಾವಿಂಗ್ ಮೀಟಿಂಗ್ ಟುಮಾರೋ. ಹೊರಡಲೇಬೇಕಾದ ಪರಿಸ್ಥಿತಿ. ಹೊರಡೋಣ? ಹೌದಾ? ಇನ್ನೊಂದು 2 ದಿನ ಮನೇಲೇ ಇದ್ದು ಹೋಗೋಣ ಅಂದ್ಕೊಂಡಿದ್ದೆ. ಒಂದು ಕೆಲಸ ಮಾಡೋಣ, ಇವತ್ತು ಒಂದಿನ ಇದ್ದು ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡೋಣವಾ? ನಾವೀಗ ಹೊರಟ್ರೆ ನಾನು ನಾಳೆ ಬೆಳಗ್ಗೆ ಮೀಟಿಂಗ್ ಮಾಡೋಕ್ಕೆ ಸಾಧ್ಯ. ನೀವೇನು ಯೋಚನೆ ಮಾಡಬೇಡಿ, ಬಿಡುಗು ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರೋಣ. ನಿಮ್ಮನ್ನು ಬಿಟ್ಟು ನಾನು ಒಬ್ಬನೇ ಹೋಗೋಣ ಅಂತ ಇದ್ದೆ. ಆದರೆ ಯಾಕೋ ಈ ನಡುವೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಜಾನ್ವಿಯವರೇ. ನೀವು ತೋರಿಸಿರೋ ಪ್ರೀತಿ, ಸಲಿಗೆ, ಐ ಥಿಂಕ್ ಐ ಮ್ಯಾಡ್. ಇಲ್ಲ ರೀ, ನಿಮ್ಮನ್ನೊಬ್ಬರನ್ನೇ ಬಿಟ್ಟು ನಾನು ಇರಲ್ಲ. ನೀವು ಹೇಳ್ದಾಗೆ ಇನ್ನೊಂದು ದಿನ ನಾವಿಲ್ಲಿಗೆ ಬರೋಣ. ನಾನು ನಿಮ್ಮ ಜೊತೆನೇ ಬರ್ತೀನಿ. ಅಮ್ಮ ಮತ್ತು ಅಕ್ಕಂಗೆ ಹೇಳ್ಬಿಟ್ಟು ಬರಲಾ? ಥ್ಯಾಂಕ್ ಯು. ಇಲ್ಲೇ ಉಳ್ಕೋತೀನಿ ಅಂದ್ಬಿಡ್ತೀರೋ, ನಾನು ಒಬ್ಬನೇ ಹೋಗಬೇಕಾಗಬಹುದೇನೋ ಅಂತ ತುಂಬ ಭಯ ಆಗಿತ್ತು. ನೀವು ನಿಜವಾಗ್ಲೂ ದೇವತೆನೇ.